ಸೊ ಇನ್ನ ಈ ವಿಚಾರ ನಿಮ್ಮನ್ನ ಕೇಳಲೇಬೇಕು. ಯಾಕೆಂದ್ರೆ ನೀವು ಪಾಲಿಟಿಕ್ಸ್ ಅಲ್ಲಿ ಇದ್ದೀರಾ, ಅದರಲ್ಲೂ ಕಾಂಗ್ರೆಸ್ ಇದರಲ್ಲಿ ಇದ್ದೇ ಇದ್ದೀರಾ. ನೀವು ಒಂದು ಪೋಸ್ಟಲ್ಲೂ ಕೂಡ ಇದ್ರಿ. ಸೊ ಈಗ ಪ್ರೆಸೆಂಟ್ ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಆಯ್ತು. ಸಾಕಷ್ಟು ಚರ್ಚೆ ಇತ್ತು. ಡಿ ಕೆ ಶಿ ಅವರು ಆದ್ರು. ಸೊ ಆದ್ರೂ ಕೂಡ ನಿಮ್ಮ ಕಾಂಗ್ರೆಸ್ ಅಲ್ಲೇ ಸ್ವಲ್ಪ ಒಡಕು ತರ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು, ಒಂದ್ ಕಡೆ ಡಿ ಕೆ ಶಿ ಅವರು, ಇನ್ನೊಂದ್ ಕಡೆ ಪರಮೇಶ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಖರ್ಗೆ ಅವರು. ಸೊ ಈ ತರ ಏನ್ ಹೇಳ್ತಾರೆ ಕವಲುಗಳಿದೆ. ಸೊ ಇದು ನೀವು ಕಂಪ್ಲೀಟ್ ಮಾಡ್ತೀರಾ 5 ಇಯರ್ಸ್ ಅಂತ? ಡೆಫಿನೆಟ್ಲಿ ಕಂಪ್ಲೀಟ್ ಮಾಡ್ತಾರೆ. ಹ್ಮ್ ನಮ್ಮೆಲ್ಲರ ಇಚ್ಛೆ ಇದ್ದಿದ್ದು ಡಿ ಕೆ ಶಿವಕುಮಾರ್ ಅವರು ಒಂದು ಸಿಎಂ ಆಗ್ಬೇಕು ಅಂತ ಹೇಳಿ. ಹ್ಮ್ ಅವರ ಪರ್ಸನಲ್ ಏನೇ ಇರಲಿ, ಅವ್ರ ಮೇಲೆ ಏನ್ ಕೇಸಸ್ ಇರಲಿ, ಅದ್ ಯಾವುದೇ ವಿಚಾರ ಇರಲಿ, ಹ್ಮ್ ಆ ವ್ಯಕ್ತಿ ತೀರಾ ಸಂಘಟನೆ ಕಟ್ಟು ಪಕ್ಷದಲ್ಲಿ ನಿರಂತರವಾಗಿ ಸಕ್ರಿಯವಾಗಿ ಎಷ್ಟೇ ಅವಮಾನ ಕೇಸಸ್ ಇದ್ರೂ ಹ್ಮ್ ಒಂದು ನಮ್ಮ ರಾಜ್ಯದ ಸಿಎಂ ಆಗ್ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ದು ಅದ್ ಆಗಿದ್ದಾರೆ. ಅದ್ ನಮ್ಗೆ ತುಂಬಾ ಖುಷಿ. ಆ ಟೈಮಲ್ಲಿ ನಾನು ಜೈಲಲ್ಲಿದ್ದೆ. ಓಕೆ. ಆವಾಗೂ ನಾವು ನೆಕ್ಸ್ಟ್ ಏನಾಗತ್ತೆ ನಾಳೆ ಹೈಕಮಾಂಡ್ ಹೇಳುತ್ತೆ ಅನ್ನೋವಾಗ ನಾವು ಪೇಪರ್ಸ್ ನೋಡ್ತಾ ಇದ್ದಿದ್ದು ತುಂಬಾ ಖುಷಿ ಆಯ್ತು. ಹ್ಮ್ ಅಂಡ್ ನಾನು ರಾಮನಗರ ಉಸ್ತುವಾರಿ ಆಗಿದ್ದೆ. ನಾನು ಒಂದು ಸ್ಟೇಟ್ ಜನರಲ್ ಸೆಕ್ರೆಟರಿ ಯೂತ್ ಕಾಂಗ್ರೆಸ್ ಇದ್ದಾಗ ಹ್ಮ್ ಉಸ್ತುವಾರಿ ಇದೆ. ಸೊ ಎಲ್ಲಾರನ್ನು ನೋಡಿದಾಗ ಅಲ್ಲಿ ಅವ್ರು ಕಟ್ಟಿರುವಂತ ಕನಕಪುರ ಕ್ಷೇತ್ರದಲ್ಲಿ ಏನ್ ಕನಕಪುರ ಬಂಡೆ ಅಂತಾರೆ, ಹ್ಮ್ ಅಲ್ಲಿ ಅವ್ರು ಕಟ್ಟಿರೋ ಜನ ಏನು ಹಣ ಕೊಟ್ಟಿಹಲ್ಲ, ಪ್ರೀತಿ ವಿಶ್ವಾಸದಿಂದ ಮಾತ್ರ. ಹ್ಮ್ ಅಲ್ಲಿ ಯಾವತ್ತೂ ಇವ್ರು ಎಲೆಕ್ಷನ್ಗೆ ಹೋದ್ರೂ ಹಣ ಕೊಡೋದಿಲ್ಲ. ಹ್ಮ್ ಒಂದು ಬಟ್ಟೆ ಆ ತರ ಸಾರಿ, ರೇಷ್ಮೆ ಸೀರೆಗಳು ಕೊಟ್ಟು ಓಕೆ. ಹೆಣ್ಮಕ್ಳಿಗೆ ಒಂದು ಬಾಗ್ನ ಕೊಡುವಂತ ಕೆಲಸ ಮಾಡ್ತಾರೆ. ಆ ತರನೇ ಮಾಡಿರೋಂಥದ್ದು. ಓಕೆ. ಅಂಡ್ ಬಿರುಕು ಅನ್ನೋದು ಅದು ಅಪೋಸಿಷನ್ ಪಾರ್ಟೀಸ್ ತೋರಿಸ್ತಾರೆ ಹೊರತು ಹ್ಮ್ ಕಾಂಗ್ರೆಸ್ ಪಾರ್ಟಿಯವರು ಎಲ್ಲೂ ಸಹ ನಮಗ್ ಬಿರುಕಿದೆ ಮತ್ತೊಂದಿದೆ ಅನ್ನಲ್ಲ. ಹ್ಮ್ ಆಬ್ವಿಯಸ್ಲಿ ಒಂದು ಸಿಎಂ ಅಂತ ಸ್ಥಾನಕ್ಕೆ ಬಂದಾದ್ಮೇಲೆ ಹ್ಮ್ ಅವ್ರಿಗೆ ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ. ಬಟ್ ಸ್ಟಿಲ್ ಅವರು ಹ್ಮ್ ಸಿದ್ದರಾಮಯ್ಯ ಅವರ ಒಪಿನಿಯನ್ ತಗೊಂಡು ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಹ್ಮ್ ಬಿಕಾಸ್ ಹಿರಿಯ ನಾಯಕರವರು ಹ್ಮ್ ಅವರ ಸಲಹೆ ಸೂಚನೆ ಡಿಸ್ಕಷನ್ ಮಾಡಿನೇ ಹೋಗೋದು. ಹ್ಮ್ ಅಂಡ್ ಮಲ್ಲಿಕಾರ್ಜುನ್ ಸರ್ ಇರ್ಬೋದು, ಯಾರೇ ಇರ್ಬೋದು, ಡಿಸ್ಕಷನ್ ಆಗತ್ತೆ. ಹ್ಮ್ ಈ ಅಲ್ಲೊಂದು ಬಿರುಕು ಅಂತ ಹೇಳೋದು ಬರೀ ಅಪೋಸಿಷನ್ ಪಾರ್ಟಿ ಆಗಿರ್ತಾರೆ. ಹ್ಮ್ ಅಂಡ್ ನಾನು ಎಲ್ಲ ಪಕ್ಷಕ್ಕೂ ಗೌರವ ಕೊಡ್ತೀನಿ. ಹ್ಮ್ ವಿಚಾರಗಳು ಕರೆಕ್ಟ್ ಆಗಿತ್ತಂದ್ರೆ ಅವ್ರಿಗೆ ನಾನು ಬೆಂಬಲ ಕೊಡ್ತೀನಿ. ಹ್ಮ್ ವಿಚಾರ ಸರಿ ಇಲ್ಲ ಅಂದ್ರೆ ಹ್ಮ್ ಅದನ್ನ ನಾನು ಎತ್ತಿಡ್ದಿ ಅದ್ರ ಬಗ್ಗೆ ವಿರುದ್ಧವಾಗಿ ಮಾತಾಡುವಂತ ಕೆಲಸ ಮಾಡ್ತೀನಿ. ಈಗ ನೋಡಿ, ರೈತರ ಪ್ರತಿಭಟನೆ ಏನು ಬಿಡದಿದೆ, ಹೌದು. ಟೌನ್ಶಿಪ್ ನಡೀತಾ ಹ್ಮ್ ಇದೆ, ಅದು ಖಂಡಿತವಾಗ್ಲೂ ನಾನು ವಿರೋಧ ಮಾಡ್ತೀನಿ. ಯಾಕಂದ್ರೆ ನಮ್ಮ ಬೆಂಗಳೂರಲ್ಲಿ ಎಲ್ಲೂ ಸಹ ಒಂದ್ ಮರ ಗಿಡಗಳು ನೋಡಕ್ ಆಗ್ತಾ ಇಲ್ಲ. ಹೌದು. ಬರೀ ಬಿಲ್ಡಿಂಗು, ನಮ್ಗೆ ಒಂದು ಆಕ್ಸಿಜನ್ ಸಿಗ್ತಾ ಇಲ್ಲ. ಹ್ಮ್ ಅಲ್ವಾ? ಎಷ್ಟು ಕೆಟ್ಟ ಪರಿಸ್ಥಿತಿ ಬಂದಿದೆ ನಮ್ಮ ಬೆಂಗಳೂರಲ್ಲಿ ಅಂತ ಅಂದ್ರೆ, ಅಲ್ಲಿ ಒಬ್ಬರನ್ನ ಸ್ಮಶಾನದಲ್ಲಿ ಉಣಕ್ ಕೂಡ ಜಾಗ ಇಲ್ಲ ಅಂತ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಹೌದು. ಬಿಕಾಸ್ ಸ್ಮಶಾನಗಳ ಮೇಲೆ ಅಪಾರ್ಟ್ಮೆಂಟ್ಸು, ಹ್ಮ್ ಮಾಲ್ಸು ಇದೇ ಹೆಚ್ಚಾಗಿದೆ. ಅಂಥದ್ರಲ್ಲಿ ಬಿಡದಿ ಆ ಟೌನ್ಶಿಪ್ ಏನ್ ನಾನು ನೋಡ್ದೆ, ಮೊನ್ನೆ ನೋಡಿದೀನಿ, ಹ್ಮ್ ಅದ್ರ ಬಗ್ಗೆ ಮಾತಾಡ್ಬೇಕು. ಹ್ಮ್ ಎಷ್ಟು ಗ್ರೀನರಿ ಇದೆ. ಹೌದು. ಅದು ಚೆನ್ನಾಗಿದ್ಯಾ ಭೂಮಿ, ಚೆನ್ನಾಗಿಲ್ವೋ, ಬಟ್ ಅದು ಗಿಡ ಮರಗಳಿದಾವೆ, ಹೌದು. ಎಲ್ಲಾನು ಇದೆ. ದಯವಿಟ್ಟು ಆ ಒಂದು ವಿಚಾರದಲ್ಲಿ ನಾನು ಅಪೋಸು, ಅದ್ ಮಾಡಕ್ ಹೋಗ್ಬಾರ್ದು. ಹ್ಮ್ ಇದು ಕೆಲವೊಂದು ರಾಜಕೀಯ ಪಕ್ಷಗಳು ಅವ್ರ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ವಿರೋಧವಾಗಿ ಹೋರಾಟ ಮಾಡ್ತಾರೆ ಹೊರತು, ಹ್ಮ್ ನಿಜವಾಗ್ಲೂ ರೈತರ ಕಾಳಜಿ ಇದ್ದು ಹೋರಾಟ ಮಾಡಿದ್ರೆ ನಮ್ಮ ಬೆಂಬಲ ಇರುತ್ತೆ. ಹ್ಮ್ ಯಾಕಂದ್ರೆ ಭೂಮಿ ಅನ್ನೋದು ಯಾವತ್ತಿದ್ರೂ ಅದಕ್ಕೆ ಒಳ್ಳೆ ವ್ಯಾಲ್ಯೂ ಸಿಕ್ಕೇ ಹೌದು. ಸಿಗುತ್ತೆ. ಭೂಮಿನ ಕಳ್ಕೊಳಕ್ ಹೋಗ್ಬಾರ್ದು. ಏನೋ ಇಷ್ಟಷ್ಟು ಕೊಟ್ಬಿಟ್ಟು ಹ್ಮ್ ಏನಕ್ಕೆ ಡೆವಲಪ್ಮೆಂಟ್ ಆ ಜಾಗದಲ್ಲಿ ಮಾಡ್ಬೇಕು? ಹೌದು. ಏನಕ್ ಮಾಡ್ಬೇಕು? ನಮಗ್ ಬೇಕಾಗಿರೋದೇನು ಪರಿಸರ. ಹ್ಮ್ ಅಲ್ಲಿ ರೈತರು ಮೊನ್ನೆ ಜಾಹ್ನವಿ ಅಂತ ಅನ್ಸುತ್ತೆ, ಹ್ಮ್ ಜಾಹ್ನವಿ, ಬಿಗ್ ಬಾಸ್ ಜಾಹ್ನವಿ ಹೌದು. ಮಾತಾಡುವಾಗ, ಹ್ಮ್ ಮತ್ತೆ ಇನ್ನೊಂದು ಖಾಸಗಿ ವಾಹಿನಿ ಒಬ್ರು ಆಂಕರ್ ಮಾತಾಡುವಾಗ, ಹೌದು. ನನ್ ಹಾಲ್ ಹಾಕಿ ರೈತರ ಜಮೀನು ಇದ್ ಮಾಡ್ಕೊಂಡು, ಹೊಲ ಇದ್ ಮಾಡ್ಕೊಂಡು 1 ಲಕ್ಷ ಸಂಪಾದನೆ ಮಾಡ್ತೀನಿ ತಿಂಗಳಿಗೆ ಅಂತ ಒಂದು ಮಹಿಳೆ ಹೇಳ್ತಾರೆ ಅಂದ್ರೆ ಹೌದು. ತಿಳ್ಕೊಳ್ಳಿ. ಗ್ರೇಟ್ ಅಲ್ವಾ? ಹೌದು. ಇವಾಗ ನಮ್ ಫ್ಯೂಚರ್ ಅನ್ನೋದು ಎಲ್ಲಿರುತ್ತೆ? ನೆಕ್ಸ್ಟ್ ಭೂಮಿ ವ್ಯವಸಾಯ ಅನ್ನೋದ್ರಲ್ಲೇ ಇರುತ್ತೆ, ಹ್ಮ್ ಒಂದಷ್ಟು ಜಮೀನ್ ಇತ್ತು ಅಂದ್ರೆ. ಹೌದು. ಸೊ ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲಾದ್ರೂ ಬೇರೆ ಕಡೆ ಮಾಡಿ, ಬಟ್ ಅದ್ರಲ್ಲೂ ರಾಜಕೀಯ ತಂದು ಹ್ಮ್ ರೈತರಿಗೆ ಮೋಸ ಮಾಡುವಂತ ಕೆಲಸ ಮಾಡಕ್ ಹೋಗ್ಬೇಡಿ. ಆ ರೈತರ ಜೊತೆ ನಾವು ಸಹ ಇರ್ತೀರಿ, ಹೋಗ್ತೀರಿ, ಮಾತಾಡ್ತೀರಿ, ಬಟ್ ಅದ್ ಆಗ್ಬಾರ್ದು ಅನ್ನೋದು ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೊಳ್ತೀನಿ. ಬಟ್ ಡೆವಲಪ್ಮೆಂಟ್ ಅಂತಾರೆ, ಹ್ಮ್ ಬೇಡ. ಗಿಡ ಮರಗಳನ್ನ ನಾಶ ಮಾಡಿ ಡೆವಲಪ್ಮೆಂಟ್ ಆ ಜಾಗ ಬೇಡ. ತುಂಬಾ ಚೆನ್ನಾಗಿದೆ ಪ್ರಕೃತಿ ಅಲ್ಲಿ. ಹೌದು. ಹೌದು. ಓಕೆ. ಇಷ್ಟೆಲ್ಲ ಸಾಮಾಜಿಕ ಕಳಕಳಿ ಹೋರಾಟಗಳು ಮಾಡ್ತಾ ಇರ್ತಕ್ಕಂಥ ಸಂಧ್ಯಾ ನಾಗರ್ ಅವರು ಅಧಿಕೃತವಾಗಿ ಯಾವಾಗ ಚುನಾವಣೆಗೆ ಧುಮುಕೋದು? ನಾನು ಯಾವತ್ತು ನಾನು ಹೆಜ್ಜೆ ಇಟ್ಟೆ ಕಾಂಗ್ರೆಸ್ ಪಾರ್ಟಿಗೆ, ಹ್ಮ್ ಅದು ನನಗೆ ಗುರುತಿಸ್ಕೊಟ್ಟಿದ್ದಂತ, ಐಡೆಂಟಿಫೈ ಆಗಿದ್ದು ನಾನು ಕಾಂಗ್ರೆಸ್ ಇಂದಾನೆ. ಓಕೆ. ಸೊ ಆ ಪಕ್ಷದಲ್ಲಿರುವಂತ ವ್ಯಕ್ತಿಗಳು ಬದಲಾವಣೆ ಆಗ್ತಾನೆ ಇರ್ತಾರೆ. ಹ್ಮ್ ನನ್ನ ಒಂದು ವೈಯಕ್ತಿಕ ಸಮಸ್ಯೆದಿಂದ ನಾನು ದೂರ ಉಳಿದಿದ್ದೆ. ಹ್ಮ್ ಬಟ್ ಯಾವತ್ತೂ ನಾನು ಕಾಂಗ್ರೆಸ್ ಪಾರ್ಟಿಗೆ ಫಸ್ಟ್ ನನ್ನ ಪ್ರಿಫರೆನ್ಸ್ ಕೊಡೋದು ಹ್ಮ್ ಆ ಒಂದು ಚಿಹ್ನೆಗೆ. ಓಕೆ. ಸೊ ನಾನು ರಾಜಕೀಯದಲ್ಲಿ ಇಲ್ಲ ಅಂತಲ್ಲ, ನಿರಂತರವಾಗಿದ್ದೀನಿ. ಹ್ಮ್ ವೆರಿ ಸೂನ್ ನಿಮ್ಗೆ ಎಲ್ಲರಿಗೂ ಗೊತ್ತಾಗತ್ತೆ. ಬಿಕಾಸ್ ಕೆಲವೊಂದು ವೈಯಕ್ತಿಕ ವಿಚಾರದಿಂದ ಆಗಾಗ ಡಿಸ್ಟರ್ಬ್ ಆಗ್ತಾನೆ ಇದ್ರೆ ಹ್ಮ್ ಅದು ಪಾರ್ಟಿಗೂ ಡ್ಯಾಮೇಜ್ ಆಗತ್ತೆ. ಓಕೆ. ಸೊ ಇದಕ್ಕೆ ಈಗ ಹೆಂಡ್ ತಗೊಂಡಿದ್ದೀನಿ. ಹ್ಮ್ ಸೊ ಮುಂದಿನ ನನ್ನ ನಿರಂತರ ಸೇವೆ ಹ್ಮ್ ಸಾಮಾಜಿಕವಾಗಿರುತ್ತೆ. ಸೇವೆ ಮಾಡ್ತಾ ಇರ್ತೀನಿ, ಅನೇಕ ಮಕ್ಕಳಿಗೂ ಹೆಲ್ಪ್ ಮಾಡ್ತೀನಿ, ವೃದ್ಧರಿಗೂ ಹೆಲ್ಪ್ ಮಾಡ್ತೀನಿ, ಅಂಡ್ ರಾಜಕೀಯವಾಗೂ ಸಹ ಸಕ್ರಿಯವಾಗಿರ್ತೀನಿ. ಅಲ್ಲ, ಏನಕ್ಕೆ ಈಗ ಪ್ರಶ್ನೆ ಬಂತಂದ್ರೆ, ಇವಾಗ ಜಿ ಬಿ ಎಲೆಕ್ಷನ್ ಇನ್ನೇನು ಹತ್ತಿರದಲ್ಲಿದೆ. ಸೊ ಸಂಧ್ಯಾ ಅವರು ಜಿ ಬಿ ಎದಲ್ಲಿ ಒಂದು ಕ್ಷೇತ್ರದಿಂದ ಪಾಸಿಟಿವ್ ಏನೋ ಪಾಸಿಟಿವ್ ನೀವು ಚುನಾವಣೆಗೆ ನಿಲ್ಲೋ ಚಾನ್ಸ್ ಇದೆ ಅನ್ನೋ ಟಾಕ್ ಇದೆ.
ಸೊ ಅದ್ರ ಬಗ್ಗೆ ಹೇಳ್ತೀನಿ. ನಾನು GBA ಎಲೆಕ್ಷನ್ಸ್ ಅಂದ್ರೆ ನಾನು ಆಗ್ಲಿಂದನೂ ಬೇಗೂರು ವಾರ್ಡ್ಗೆ ನಾನು ಇದ್ ಮಾಡ್ತಾ ಇದ್ದಿದ್ದು. ಓಕೆ. ಸೊ ಬೇಗೂರು ವಾರ್ಡ್ ಅಲ್ಲಿ ಕ್ಯಾಟಗರಿ ಬಂದ್ರೆ ಮಾಡೋಣ ಅಂತ ಇದ್ದಿದ್ದು. ಬಟ್ ಈಗ ನಾನು ಈಗಲ್ಲ ಹೊರಗಡೆ ಬಂದಿರೋದು. ನಾನು ಒಳಗಡೆ ಇದ್ದೋಗ GBA ಎಲೆಕ್ಷನ್ಸ್ ಮಾಡಬೇಕು ಅಂತ ಹೇಳಿ ಕೋರ್ಟಿಂದ ಇದಾಗಿರುವಂತದ್ದು. ಸೊ ಡೆಫಿನೆಟ್ಲಿ ಅದು ಇಂಡಿಪೆಂಡೆಂಟ್ ಪಾರ್ಟಿಯಿಂದನೋ ಹೇಗೋ ಒಂದು ಕಂಟೆಸ್ಟ್ ಮಾಡೇ ಮಾಡ್ತೀನಿ. ನನ್ಗೂ ಪ್ರಿಪ್ರೇಷನ್ ಬೇಕು, ಸಮಯ ಬೇಕು. ನಾನು ಹೇಳ್ತೀನಿ ನಿಮ್ಗೆ. ಸೊ ನಿಲ್ಲದಂತೂ ಪಕ್ಕ. ನಿಲ್ಲೋದಂತೂ ಪಕ್ಕ. ಅದು GBAಗೆ ನಿಲ್ತೀನೋ ಮತ್ತೊಂದು ನಿಲ್ತೀನೋ, ಬಟ್ ರಾಜಕೀಯದಲ್ಲಿ ಒಂದು ಕ್ಷೇತ್ರಕ್ಕೆ ನಿಲ್ಲೋದಂತೂ ಪಕ್ಕ. ಅದು ಇವಾಗ ನಿಲ್ತೀನೋ ನೆಕ್ಸ್ಟ್ ನಿಲ್ತೀನೋ, ಡೆಫಿನೆಟ್ಲಿ ಅದಂತೂ ನಾನು ಇರೋ ಅಷ್ಟರಲ್ಲಿ ಆ ಒಂದು ಸಕ್ಸಸ್ ನಾನು ನೋಡ್ತೀನಿ. ಡೆಫಿನೆಟ್ಲಿ ನೋಡ್ತೀನಿ. ಅದಕ್ಕೋಸ್ಕರನೇ ಎಲ್ಲ ನೆಗೆಟಿವ್ಸ್ ಇಂದ ಹೊರಗಡೆ ಬರೋಣ ಅನ್ನೋಂಥದಕ್ಕೆ ನಾನು ಬ್ರೇಕ್ ಹಾಕೋದಕ್ಕೆ ನಾನು ಜೈಲ್ಗೆ ಹೋಗಿದ್ದು. ಬಿಕಾಸ್ ಜೈಲ್ಗೆ ಹೋಗಿ ಬಂದ್ರೆ ಅದು ಸರಿ ಹೋಗ್ಬಿಡುತ್ತೆ, ಇದು ಹೆಂಡ್ ಆಗತ್ತೆ ಅಂತ ಹೇಳಿ. ಸೊ ಐ ಆಮ್ ಗೋಯಿಂಗ್ ಟು ಹೆಂಡ್ ದಿಸ್. ಸೊ ಜೈಲಿಗೆ ಹೋಗಿ ಬಂದ್ಮೇಲೆ ಒಂಥರ ಪಾಸಿಟಿವ್ ಚೇಂಜಸ್ ಆಗಿದೆ. ಹೌದು, ಸಾಕು. ಇವಾಗ ಒಂದು ಮನುಷ್ಯ ಎಲ್ಲಿವರೆಗೂ ಟಾರ್ಗೆಟ್ ಮಾಡ್ತಾನೆ, ಜೈಲ್ ಕಳ್ಸೋವರೆಗೂ ಅಲ್ವಾ. ಇವಾಗ ಜೈಲ್ಗೆ ಹೋಗಿ ಬಂದಾಯ್ತಲ್ಲ, ವಾಟ್ ಇಸ್ ನೆಕ್ಸ್ಟ್? ನಥಿಂಗ್ ಇಸ್ ದೇರ್ ಅಲ್ವಾ. ನಮ್ ಫ್ಯೂಚರ್ ನಾವು ಕಾನ್ಸಂಟ್ರೇಷನ್ ಮಾಡೋಣ. ನಾನು ನಿಜವಾಗ್ಲೂ ಈ ಒಂದು ಕಾಂಟ್ರವರ್ಸಿಗೆ ಸಿಕ್ಕಾಕೊಳ್ದಿರ ಇದ್ದಿದ್ರೆ ನಾನು ಫಸ್ಟ್ ಏನೋ ಒಂದು ಪೊಸಿಷನ್ಗೆ ಆಗ್ತಾ ಇದೆ. ಬಟ್ ಗಾಡ್ ಗ್ರೇಸ್ ಯಾವ್ದು ಎಲೆಕ್ಷನ್ಸ್ ನಡೆದಿಲ್ಲ. ನಮ್ ಸ್ಟೇಟ್ ಎಲೆಕ್ಷನ್ಸ್ ಏನಾಯ್ತು ಅಷ್ಟೇ ಬಿಟ್ರೆ ಇನ್ ಯಾವ್ದೇ GBA ಆಗ್ಲಿ ಬೇರೆದ್ ಯಾವ್ದು ನಡೆದಿಲ್ಲ. ಇನ್ ನಿರಂತರವಾಗಿ ಸಕ್ರಿಯವಾಗಿರ್ತೀನಿ. ಬಟ್ ಕಾಂಗ್ರೆಸ್ಗೆ ನಾನು ಬೆಂಬಲ ಕೊಡೋದು. ಕಾಂಗ್ರೆಸ್ ಪಾರ್ಟಿ ನನ್ನ ಗುರುತಿಸಿದೆ, ಒಂದು ಅವಕಾಶ ಕೊಟ್ಟಿದೆ, ಒಂದು ಪೊಸಿಷನ್ ಅಲ್ಲಿ ಇದ್ದೆ. ನಾನು ಎಲ್ಲಾದ್ರಲ್ಲೂ ಅವಕಾಶ ಕೊಟ್ಟೋಗ ನಾನೇ ಸ್ವಲ್ಪ ಡಿಸ್ಟೆನ್ಸ್ ಮಾಡಿ ಹೊರ ಬಂದಿದ್ದೀನಿ. ಸೊ ಇನ್ ಮುಂದೆ ಸಕ್ರಿಯವಾಗಿರ್ತೀನಿ. 100% ನಿಮ್ ಚಾನಲ್ ಮೂಲಕ ಹೇಳ್ತೀನಿ. GBAಗೆ ನಿಂತ್ಕೊಳ್ತೀನ, ಮತ್ತೊಂದು ನಿಂತ್ಕೊಳ್ತೀನ, ಇವತ್ತು ನಿಂತ್ಕೊಳ್ತೀನ. ಬಟ್ ಎಲೆಕ್ಷನ್ ಅಲ್ಲಿ ಮಾತ್ರ ಕಂಟೆಸ್ಟ್ ಮಾಡೋದು 100% ಸತ್ಯ. ಓಕೆ. ಸೊ ನನ್ಗೆ ಅನ್ಸಿದೆ GBA ಅಂದ್ರೆ ನೀವು ಈ ತರ ಹೇಳೋದ್ರಿಂದ GBA ಬಿಟ್ಬಿಟ್ಟು ನೀವೇನಾದ್ರು ML ಎಲೆಕ್ಷನ್ಗೆ ಹೋಗ್ಬೋದಾ ಅಂತ. ನೋಡಿ ನಾವು ಫಿನಾನ್ಷಿಯಲಿ ಚೆನ್ನಾಗಿದಿರೋ ಚೆನ್ನಾಗಿಲ್ವೋ ಮತ್ತೊಂದು. ಓಕೆ. ಬಟ್ ನಮ್ಮ ವಿಚಾರಗಳನ್ನ ನಮ್ಮ ಸರ್ಕಾರ ಕೊಡ್ತಾ ಇರೋಂಥದ್ದನ್ನ ಅದನ್ನ ಜನಕ್ಕೆ ತಲುಪಿಸುವಂತ ಕೆಲಸ. ಯಾವ ಕ್ಷೇತ್ರದಲ್ಲಿ ನಾವು ನಿರಂತರವಾಗಿ ಆಕ್ಟಿವ್ ಆಗಿರ್ತೀರಿ, ಕೆಲಸ ಮಾಡ್ಕೊಂಡಿರ್ತೀರಿ, ಜನರು ಗುರುತಿಸ್ತಾರೆ, ಡೆಫಿನೆಟ್ಲಿ ಆ ಕ್ಷೇತ್ರದಿಂದ ಯಾವ್ದೋ ಒಂದು ಪಕ್ಷ ಬಂದು ನಮಗೆ ಟಿಕೆಟ್ ಕೊಡುತ್ತೆ, ನಿಂತ್ಕೊಳ್ಬಹುದು. ಅಂಡ್ ಕೆಲವರೆಲ್ಲ ನನ್ನ ಮೇಲೆ ಬ್ಯಾಡ್ ಅಲಿಗೇಷನ್ಸ್, ಏನೋ 100 ಕೋಟಿ 5,000 ಕೋಟಿ 200 ಕೋಟಿ ಇದೆ ಅಂತ ಏನೇನೋ ಹೇಳಿ ಮೋಸ ಮಾಡ್ಬಿಟ್ರೆ ಏನೇನೋ. ನಮ್ಗೆ ಯಾವ ಸಾವಿರಾರು ಕೋಟಿ ಇಲ್ಲ, ಆಯ್ತಾ. ನಮಗೆ ಏನಂತಾರೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತಾರಲ್ಲ, ಅಷ್ಟಕ್ಕಾದ್ರೂ ಭಗವಂತ ಕೊಟ್ಟಿದ್ದಾನೆ. ಸೊ ನನ್ನ ಒಂದು ಇದ್ರಲ್ಲಿ, ನನ್ನ ಸೇವೆಯಲ್ಲಿ, ನನ್ನ ಕೆಲಸಗಳಲ್ಲಿ ಗುರುತಿಸ್ಕೊಂಡು ನಾನೊಂದು ಜನರ ಆಕರ್ಷಣೆ, ಜನರ ಒಂದು ಬೆಂಬಲದಿಂದ ಒಂದು ಕ್ಷೇತ್ರದಲ್ಲಿ ನಿಲ್ಲೋದಂತೂ ಪಕ್ಕ. ಅದು ಒಂದು ಸಮಯ ಬರುತ್ತೆ. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.